ತೋರುವುದು ದೋಷ ಕುನ ಯಾರ ಕೇಳಿ ಏನ ಮಾಡ್ತೆ ಸಹೋದರ. ತೋರುವುದು ದೋಷ ಕುನ ಯಾರ ಕೇಳಿ ಏನ ಮಾಡ್ತೆ ಸಹೋದರ. ಅಗ್ರಜ, ಹರಿಗಳಲ್ಲಿ ಕೂಗುತಿಹವು ಬಿರುಸಿನಿಂದ ಗಾಳಿ ಬೀಸೆ ಸಹೋದರ. ಅಗ್ರಜ, ನರಿಗಳಲ್ಲಿ ಕೂಗುತಿಹವು ಬಿರುಸಿನಿಂದ ಗಾಳಿ ಬೀಸೆ ತರುಗಳನ್ನು ಅಗ್ನಿ ಸುಡಲು ಸಹೋದರ. ತರುಗಳನ್ನು ಅಗ್ನಿ ಸುಡಲು ತರುಗಳನ್ನು ಅಗ್ನಿ ಸುಡಲು ಪರಿದೇನು ಕಾಣದಾಯ್ತೆ ಪರಿದೇನು ಕಾಣದಾಯ್ತೆ ತೋರುವುದು ದೋಷ ಕುನ ಯಾರ ಕೇಳಿ ಏನ ಮಾಡ್ತೆ ತೋರುವುದು ದೋಷ ಕುನ ಸಹೋದರ ಶತ್ರುಘ್ನ. ಅಗ್ರಜ, ಈ ದಿನ ಅಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ನಾವು ಅತಿ ಜಾಗ್ರತೆಯಾಗಿ ಬರಬೇಕೆಂತಲೂ ದೂತರನ್ನು ಕಳಿಸಿದ್ದರಲ್ಲವೇ? ಹೌದು ಅಗ್ರಜ. ಆದರೆ ನನ್ನ ಮನಸ್ಸಿನಲ್ಲಾಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಸಹೋದರ? ಅಗ್ರಜ, ಅದೇನಂತ ವೇದನೆ ನನಗೂ ತಿಳಿಸಬಾರದೆ? ಸಹೋದರ, ನಿನ್ನೆಯ ರಾತ್ರಿ ಒಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿದ್ದಾಗ ಬಹುದೂರದಿಂದ ಒಂದು ಶಬ್ದವು ಕೇಳಿ ಬಂತು. ಆ ಕೂಗನ್ನು ಹಿಂಬಾಲಿಸುತ್ತಾ ಓಡಿದೆನು. ಅಷ್ಟರಲ್ಲಿ ನಮ್ಮ ತಂದೆಯವರು ವಸ್ತ್ರಹೀನನಾಗಿ ಮಗು ಭರತ, ಮಗು ಭರತ, ನನ್ನನ್ನು ಕಾಪಾಡಲಾರದೆ ಹೋದೆಯ ಎಂದು ಕೂಗಿಕೊಂಡನು. ತಂದೆಯವರನ್ನು ಕಾಪಾಡಬೇಕೆಂದು ಓಡಿದೆನು, ಬಹುದೂರ ಓಡಿದೆನು. ಅಷ್ಟರಲ್ಲಿ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ನಮ್ಮ ಜನಕನು ಕಣ್ಮರೆಯಾದನು. ಶತ್ರುಘ್ನ ಕಣ್ಮರೆಯಾದನು. ನಂತರ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಈ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಮಂಗಳವಾದ್ಯಗಳು ಕೇಳಿ ಬರುತ್ತಿಲ್ಲ. ಅಯೋಧ್ಯೆಯು ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಸುಮಂಗಲಿಯರಾಗಲಿ ಸುಹಾಸಿನಿಯರಾಗಲಿ ಯಾರೊಬ್ಬರೂ ಕಾಣಿಸುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ಗೃದ್ಧಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿದೆ. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಅಗ್ರಜ, ಈ ನಿನ್ನ ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ವ್ಯಥೆಪಡುತ್ತಿರುವೆ. ನೀನು ಹೇಳಿದ ಹಾಗೆ ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ಮೊದಲು ನಾವು ಪುರಪ್ರವೇಶವನ್ನು ಮಾಡಿ ನೋಡೋಣ. ವಿಷಯವೇನೆಂಬುದು ತಾನಾಗಿಯೇ ತಿಳಿಯುವುದು. ಹೌದು ಸಹೋದರ. ಘೋರವಾದ ಕ್ರೋಧ ತತಿಯೋ ದಾರಿಯನ್ನು ಕೂತುತ್ತಿರುವುದು ಸಹೋದರ. ಅಗ್ರಜ, ಘೋರವಾದ ಕ್ರೋಧ ತತಿಯೋ ದಾರಿಯನ್ನು ಕೂತುತ್ತಿರುವುದು ಮಾರಿ ಊರಾಗ ಅಡ್ಡಲಹುದೋ ಮಾರಿ ಊರಾಗ ಅಡ್ಡಲಹುದ
ಬಾರಿ ಊರಾಗ ಅಡ್ಡಲಹುದ ವರಿದೇನು ಕಾಣದಾಯ್ತೆ ಬರಿದೇನು ಕಾಣದಾಯ್ತೆ ತೋರುವುದು ದೋಷ ಗುಣ ಯಾರ ಕೇಳಿ ಏನ ಮಾಡ್ತೆ ತೋರುವುದು ದೋಷ ಗುಣ. ಪಾಪಿ ಮಂತರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಕೈಯಾರೆ ನನ್ನ ಅರಿಶಿಣ ಕುಂಕುಮ ಭಾಗ್ಯವನ್ನೇ ಕಳೆದುಕೊಂಡೆನು. ಈಗ ನನ್ನ ಕುಮಾರರು ಬಂದು ಜನಕನು ಎಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ವಿಧಿ. ಅಮ್ಮ 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 ಸಹೋದರ ಶತ್ರುಘ್ನ, ನಾವು ಬಂದೊಡನೆ ಅತಿ ಪ್ರೀತಿಯಿಂದ ಆದರಿಸುತ್ತಿದ್ದ ನಮ್ಮ ತಾಯಿಯು ಕಾಣಿಸುತ್ತಿಲ್ಲವಲ್ಲ? ಹೌದು ಅಮ್ಮ ಅಮ್ಮ ಅಮ್ಮ. ಅಮ್ಮ ಅಮ್ಮ. ಓಹೋ, ನೀನಿಲ್ಲಿರುವೆಯಾ? ಇದೋ ನಿನಗೆ ನಮಸ್ಕರಿಸುವೆವು. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಇದೇನಮ್ಮ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತೆ ಭಾಸವಾಗುತ್ತಿದೆ. ಸದಾ ನಿನ್ನ ಮಂದಿರದಲ್ಲಿಯೇ ಇರುತ್ತಿದ್ದ ಪೂಜ್ಯ ಜನಕನೆಲ್ಲಿ, ರಾಮ ಲಕ್ಷ್ಮಣರೆಲ್ಲಿ, ಸೀತಾಮಾತೆಯಲ್ಲಿ? ಅಮ್ಮ, ಯಾರೊಬ್ಬರೂ ಕಾಣಿಸುತ್ತಿಲ್ಲ. ಅವರೆಲ್ಲಿ? ಕುಮಾರ, ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳಿರ. ಹಾ ಜನಕ! ಜನಕ, ನಮ್ಮ ನಗಲಿ ಪರಲೋಕವಾಸಿಯಾದೆಯಾ? ಸ್ವರ್ಗದಲ್ಲಿರುವ ನಿಮಗೆ ಇದೋ ಇಲ್ಲಿಂದಲೇ ನಿಮಗೆ ವಂದಿಸುವೆವು. ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಮಕ್ಕಳಿರ. ನೀನು ಕಾರಣಳೇ? ಹೌದು. ಅದು ಹೇಗೆ? ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ನಾನು ಕೇಳಿಕೊಂಡೇನು ಮಗನೇ. ಏನೆಂಬುದಾಗಿ? ನನ್ನ ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕು. ಶಿವ ಶಿವ. ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ, ಲಕ್ಷ್ಮಣ, ಸೀತಾ ಎನ್ನುತ್ತಾ ಸ್ವರ್ಗಸ್ಥರಾದರು ಮಕ್ಕಳಿರ, ಸ್ವರ್ಗಸ್ಥರಾದರು. ಏನಂದೆ? ಶ್ರೀರಾಮಚಂದ್ರನಿಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕೆಂತಲೂ, ರಾಮನು ನಾರುಮಡಿಯನ್ನುಟ್ಟು 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಯೋಚಿಸಿದವಳು ಕೈಕೆಯೇ? ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಮಾನವೇ? ಪಾಪಿ ಭರತನ ತಾಯಿಯೇ? ಸಂದೇಹವಾಗಿ ಮಗನೇ. ಇಲ್ಲ ಇಲ್ಲ. ಅಯ್ಯೋ ಅಯ್ಯೋ, ಮಾರಿಯ ಉದರದಲ್ಲಿ ಮನುಜನು ಉದ್ಭವಿಸಿದನೇ. ಭರತ, ಈ ಭ್ರಷ್ಟ ನೀಚ ಕೈಕೆಯ ಗರ್ಭದಲ್ಲಿ ಈ ಪಾಪಿ ಭರತನ ಉತ್ಪತ್ತಿಯಾಯಿತೆ. ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆ ಅಮ್ಮ, ಸಿದ್ಧಳಾದೆ. ಛೀ,
ಅಮ್ಮ ಎಂಬ ಶಬ್ದಕ್ಕೆ ನೀನು ಅರ್ರಳೆ. ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆಗಳೆಂಬ ಭವನವನ್ನು ನಿರ್ಮಿಸಿ ಪತಿದ್ರೋಹ, ಪುತ್ರದ್ರೋಹ, ಸವತಿದ್ರೋಹ, ರಾಜದ್ರೋಹವೆಂಬ 4 ಕಾಲುಗಳುಳ್ಳ ಸಿಂಹಾಸನವನ್ನು ರಚಿಸಿ ಭ್ರಾತೃದ್ರೋಹವೆಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಿ ಸಂತೈಸಲು ಮನಸ್ಸು ಮಾಡಿದೆ ಏಕೆ ತಾಯಿ? ಸಂತೈಸಲು ಮನಸ್ಸು ಮಾಡಿದೆ ಏಕೆ? ಛೀ ಪಾಪಿಷ್ಟಳೆ! ನಿನ್ನನ್ನು ಹೀಗೆಯೇ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯ ಪುಣ್ಯಶೀಲೆಯರೆಲ್ಲರಿಗೂ ನಿನ್ನ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು. ಆದ್ದರಿಂದ ನಿನ್ನನೀಗಲೇ ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಮನ ಮಾಡಿಕೊಳ್ಳುವೆನು ರಾಕ್ಷಸಿ. ಅಗ್ರಜ, ಶಾಂತನಾಗು. ಮಾತೆಯ ಕೊಲ್ಲುವರೆ ಮಾನಿತಾನೆ, ಮಾತೆಯ ಕೊಲ್ಲುವರೆ ಮಾನಿತಾನೆ. ನೀತಿವಂತನು ನೀ ಭ್ರಾಂತನದೇ ಏಕೆ? ನೀತಿವಂತನು ನೀನು ಭ್ರಾಂತನದೇ ಏಕೆ? ಮಾತೆಯ ಕೊಲ್ಲುವರೆ ಮಾನಿತಾನೆ. ದಿನವಂಶಭೂಪನ ಮನದರಿತವಳ, ದಿನವಂಶಭೂಪನ ಮನದರಿತವಳ ಕುಲನಾಶ ಮಾಡಿ ಘನ ಕಾರ್ಯಗೈದವಳ. ಕುಲನಾಶ ಮಾಡಿ ಘನ ಕಾರ್ಯಗೈದವಳ ಮಾತೆಯ ಕೊಲ್ಲುವರೆ ಮಾನಿತನೆ. ನೀತಿವಂತನು ನೀನು ಭ್ರಾಂತನದೇ ಏಕೆ? ನೀತಿವಂತನು ನೀನು ಭ್ರಾಂತನದೇ ಏಕೆ? ಮಾತೆಯ ಕೊಲ್ಲುವರೆ ಮಾನಿತಾನೆ, ಮಾನಿತಾನೆ, ಮಾನಿತಾನೆ. ಅಗ್ರಜ, ಮಾತೃವಧೆ ಮಹಾಪಾಪಕರ. ಆದ್ದರಿಂದ ನಾವೀಗಲೇ ಶ್ರೀರಾಮಚಂದ್ರನನ್ನು ಎಲ್ಲಿದ್ದರೂ ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಗ್ರಜ, ಹೋಗೋಣ. ಸರಿಯಾಗಿ ಹೇಳಿದೆ ಸಹೋದರ. ಪಾಪಿಷ್ಟಳಾದ ಈಕೆಯನ್ನು ಕೊಂದು ಈ ನನ್ನ ಖಡ್ಗಕ್ಕೆ ಕುಂದನ್ನು ತರುತ್ತಿದ್ದೆನು. ಇಲ್ಲೊಂದು ಕ್ಷಣವೂ ನಿಲ್ಲುವುದು ಬೇಡ. ನಡೆ ಹೋಗೋಣ. ಭರತ, ನಿಲ್ಲು ಕುಮಾರ. ನನ್ನ ಮಾತನ್ನು ಕೇಳು ಕಂದ. ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗಿ ಈ ನಿನ್ನ ತಾಯಿ ಮನದಾಸೆಯನ್ನು ಈಡೇರಿಸು ಮಗನೇ. ಏನು, ನಾನು ಪಟ್ಟಾಭಿಷಿಕ್ತನಾಗಬೇಕೆ? ಅದು ರಾಮನಿಲ್ಲದ ಅರಮನೆಯಲ್ಲಿ. ರಾಮನಿಲ್ಲದ ಅರಮನೆ, ರಾಮನಿಲ್ಲದ ಅರಮನೆ, ರವಿಯಿಲ್ಲದ ಆಕಾಶ, ಲಕ್ಷ್ಮಣನು ತೆರಳಲ್ಕೆ ಅವಲಕ್ಷಣವಿದಾಯ್ತೆ. ಮಾತೆ ಸೀತೆಯ ನಗಲಿ, ಮಾತೆ ಸೀತೆಯ ನಗಲಿ, ಭಾಗ್ಯ ರೈತರಾದೆವು ನಾವು. ಸೌಮಿತ್ರಿಗೊದಗಿದ
ಒದಗಿದ ರಾಮ ಸೇವಾ ಭಾಗ್ಯ ಪಾಪಿ ಭರತನ ಪಾಲಿಗೆ ಬಾರದಾಯ್ತೆ ರಾಮ ರಾಮ ರಾಮಚಂದ್ರ ರಾಮ ರಾಘವ ರಾಮ ರಾಮ ನಾನು ಪಟ್ಟಾಭಿಷಿಕ್ತನಾಗಬೇಕೇ? ನರವರನಾದ ಶ್ರೀರಾಮಚಂದ್ರನನ್ನು ನಗರದಿಂದ ಆಚೆಗೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಮಾಡಬಾರದ ಪಾಪವನ್ನು ಮಾಡಿ ಪಾಪಿಷ್ಠಳಾಗಿ ನಿಂತಿರುವ ನಿನ್ನ ಮುಖಾವಲೋಕನವೇ ಅಸಹ್ಯಕರ. ನಡೆ ಸಹೋದರ, ಇಲ್ಲೊಂದು ಕ್ಷಣವೂ ನಿಲ್ಲುವುದು ಬೇಡ. ಭರತ, ಕುಮಾರ, ಕಂದ, ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ರಾಮ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಅಲೆದಲೆದು ನಾ ಅಡವಿಯೊಳಿಂದು ಅಲೆದಲೆದು ನಾ ಅಡವಿಯೊಳಿಂದು ಬಳಲುತ್ತಲಿರುವೆವು ದಾರಿಯ ಕಾಣದೆ ಬಳಲುತ್ತಲಿರುವೆವು ದಾರಿಯ ಕಾಣದೆ ಬಳಲುತ್ತಾ ಇರುವೆವು ದಾರಿಯೋ ಕಾಣದೆ ಬಳಲುತ್ತಲಿರುವೆವು ದಾರಿಯ ಕಾಣದೆ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಮ ರಾಮಚಂದ್ರ ರಾಮ ಸಹೋದರ ಶತ್ರುಘ್ನ, ಎಲ್ಲಿ ಹುಡುಕಿದರೂ ಅಣ್ಣ ಶ್ರೀರಾಮಚಂದ್ರನ ದರ್ಶನವಾಗಲಿಲ್ಲ. ಅವನನ್ನು ಕಾಣದೆ ಅಯೋಧ್ಯೆಗೆ ಹಿಂದಿರುಗಲು ನನಗೆ ಮನಸ್ಸಿಲ್ಲ. ಹೇ ರಾಘವ, ನಿನ್ನನ್ನು ನೋಡಬೇಕೆಂಬ ನನ್ನ ಮನದ ಆಸೆಯನ್ನು ಪೂರ್ಣಗೊಳಿಸು ಪ್ರಭು. ಹೌದು ಅಗ್ರಜ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡುವುದು ಬೇಡ. ಶ್ರೀರಾಮಚಂದ್ರನು ಎಲ್ಲಿದ್ದರೂ ಹುಡುಕಿ ಕರೆತರೋಣ. ಹೌದು ಸಹೋದರ. ರಾಮ ಪರಂದಾಮ ದಶರಥ ರಾಮ
ದಶರಥ ರಾಮ ಮಧುರ ನಾಮ ಸದಾ ರಾಮನಾಮ. ಬಾಸುರ ನಾಮ ಸದಾ ರಾಮನಾಮ ಶ್ರೀ ರಾಮ ಪರಮ ಪಾವನ ನಾಮ ಶ್ರೀ ರಾಮ ಪರಮ ರಾಮ ಪರಂ ಧಾಮ. ಸೀತಾ ಮನೋನಾಥ ಶ್ರಿತ ಪಾರಿಜಾತ ಸೀತಾ ಮನೋನಾಥ ಶ್ರಿತ ಪಾರಿಜಾತ ಮಾತಾ ಸೀತಾ ಮನೋನಾಥ ಶ್ರಿತ ಪಾರಿಜಾತ ಸೀತಾ ಮನೋನಾಥ ಶ್ರಿತ ಪಾರಿಜಾತ ಮಾತಾ ಸುನೀತ ರಘುವಂಶ ಖ್ಯಾತ ಮಾತಾ ಸುನೀತ ರಘುವಂಶ ಖ್ಯಾತ ಶ್ರೀ ರಾಮ ಪರಮ ಪಾವನ ನಾಮ ಶ್ರೀ ರಾಮ ಪರಮ ರಾಮ ಪರಂ ಧಾಮ. ಸೀತಾ, ಆರ್ಯಪುತ್ರ, ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದೆ ಹೊರಡೋಣವೇ? ಹಾಗೆ ಆಗಲಿ. ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ ಹರನ ಶಿರದಿಂದ ಹರಿದೆ ಅಮ್ಮ ಅಮ್ಮ ಹರನ ಶಿರದಿಂದ ಹರಿದೆ ಧರೆಯನ್ನುದ್ಧರಿಸಲಾಗಮಿಸಿ ಬಂದೆ ಹರನ ಶಿರದಿಂದ ಹರಿದೆ ಧರೆಯನ್ನುದ್ಧರಿಸಲಾಗಮಿಸಿ ಬಂದೆ ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ತಾಯೆ ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ತಾಯೆ ನಿರುಪಮ ಚರಿತಳೆ ನಿನ್ನಯ ಅನುದಿನ ನಿರುಪಮ ಚರಿತಳೆ ನಿನ್ನಯ ಅನುದಿನ ನಿರುಪಮ ಚರಿತಳೆ ನಿನ್ನನು ಅನುದಿನ
ನಿರುಪಮ ಚರಿತಳೆ ನಿನ್ನನು ಅನುದಿನ ನಿರುಪಮ ಚರಿತಳೆ ನಿನ್ನನು ಅನುದಿನ ನಿರುಪಮ ಚರಿತಳೆ ನಿನ್ನನು ಅನುದಿನ ನಿರಂತರವು ಭಜಿಸುವೆನು ಅನುನಯದಿ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ 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 ಅಮ್ಮ ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ಸಕಲ ಜೀವಕ್ಕೂ ನೀನೇ ಅಮೃತ ವರ್ಷಿಣಿ ಎಲ್ಲೆಲ್ಲೂ ನೀನಿರುವೆ ಅಮ್ಮ 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 ಎಲ್ಲೆಲ್ಲೂ ನೀನಿರುವೆ ಸಕಲ ಪಾಪಗಳೆಲ್ಲ ನೀ ಕಡೆವೆ ಎಲ್ಲೆಲ್ಲೂ ನೀನಿರುವೆ ಸಕಲ ಪಾಪಗಳೆಲ್ಲ ನೀ ಕಡೆವೆ ಹರನ ಶಿರದಿಂದ ಧರೆಗಿಳಿದ ಪರಮ ಪಾವನೆ ನೀನಮ್ಮ ಹರನ ಶಿರದಿಂದ ಧರೆಗಿಳಿದ ಪರಮ ಪಾವನೆ ನೀನಮ್ಮ ಜುಳು ಜುಳು ಹರಿಯುತ್ತೆ ಸುರ ಮುನಿ ಪೂಜಿತೆ ಜುಳು ಜುಳು ಹರಿಯುತ್ತೆ ಸುರ ಮುನಿ ಪೂಜಿತೆ ನಿರತವು ಧರೆಯಳು ವರಪ್ರದಾತೆ ನಿರತವು ಧರೆಯಳು ವರಪ್ರದಾತೆ ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ಸಕಲ ಜೀವಕ್ಕೂ ನೀನೆ ಅಮೃತ ವರ್ಷಿಣಿ ಆ ಅಮ್ಮ ಮುಕ್ತಿದಾಯಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೊರಟಿರುವ ನಮ್ಮ ಯಾವ ಕಷ್ಟ ನಷ್ಟಗಳು ಬಾರದಂತೆ ಕಾಪಾಡು ತಾಯಿ ನಿಜ ಸೀತಾ, ನಿನ್ನ ಮಾತು ಸತ್ಯ. ಪರಮ ಪಾವನೆಯಾದ ಗಂಗಾ ಮಾತೆಯ ಕರುಣೆ ಸಕಲ ಜೀವರಾಶಿಗಳಿಗೂ ಅಮೃತ ವರ್ಷಿಣಿಯೇ ಸರಿ. ಸೀತಾ, ರಾಮ ರಘುವಂಶ ಸೋಮ ರಾಮ 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 ರಘುವಂಶ ಸೋಮ ರಾಮ 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 ರಘುವಂಶ ಸೋಮ ರಾಮ 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 ರಘುವಂಶ ಸೋಮ ಕಾಮಿತ
ಕಾಮಿತಾತ ಭೀಮ ಶ್ಯಾಮ ಸುಂದರಾಂಗ ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಭೂಪಾನಿಲ್ಲ ನಾಮ ಜಪ ಮಾತ್ರದಿಂದ ಪಾಪನಾಶಮಾಗಿ ಹೋಗುವುದೀಗ ನೋಡಿ ಪಾಪನಾಶಮಾಗಿ ಹೋಗುವುದೀಗ ನೋಡಿ ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮ ಶ್ರೀರಾಮಚಂದ್ರ ಇದು ನಮಸ್ಕರಿಸುವೆನು. ಗುಹರಾಜ, ನಿನಗೆ ಮಂಗಳವಾಗಲಿ. ಮೇಲೆ ಹೇಳು, ನೀನು ಮತ್ತು ನಿನ್ನ ಪರಿವಾರವು ಕುಶಲವೇ? ಶ್ರೀರಾಮಚಂದ್ರ, ತಮ್ಮ ಅನುಗ್ರಹ ವಿಶೇಷದಿಂದಾಗಿ ನಾವೆಲ್ಲರೂ ಕ್ಷೇಮವಾಗಿದ್ದೇವೆ ತಂದೆ. ಆದರೆ ನಿಮಗೆ ಒದಗಿರುವ 14 ವರ್ಷಗಳ ವನವಾಸದ ವಾರ್ತೆ ಕೇಳಿ ನನಗೆ ಸಹಿಸಲಾದಷ್ಟು ದುಃಖ ಉಂಟಾಗಿದೆ ದೇವ. ಆದ್ದರಿಂದ ಈ 14 ವರ್ಷಗಳು ಕಳೆಯುವ ತನಕ ಈ ನಮ್ಮ ಶೃಂಗಬೇರಿಪುರದಲ್ಲಿ ಇದ್ದು ನಮ್ಮೆಲ್ಲರನ್ನು ಕಾಪಾಡಬೇಕು ದೇವ. ಗುಹರಾಜ, ನಿನ್ನ ಪ್ರೀತಿ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರುವೆನಾದ್ದರಿಂದ ಈ 14 ವರ್ಷ ವನವಾಸ ಮುಗಿಯುವವರೆಗೂ ನಾನು ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಒಂದು ವೇಳೆ ನೀನು ನನಗೆ ಸಹಾಯವನ್ನು ಮಾಡುವುದೇ ಆದರೆ ಇದು ಈ ಗಂಗಾ ನದಿಯಿಂದ ಆಚೆಗೆ ದಾಂಟಿಸು, ನಿನಗೆ ಪುಣ್ಯ ಬರುತ್ತದೆ. ದೇವದೇವ, ಭವಸಾಗರವನ್ನು ದಾಟಿಸಬಹುದಾ ನಿಮ್ಮನ್ನು ಈ ಸಣ್ಣ ನದಿಯನ್ನು ದಾಟಿಸುವ ಸುಯೋಗ ನನಗೆ ಒದಗಿತಲ್ಲ. ನಾನೇ ಧನ್ಯನು ಪರಮಾತ್ಮ. ಹಿಂದೆ ತಾವು ಪೀತಲಾಪಟ್ಟಣಕ್ಕೆ ಹೋಗುವಾಗ ನಿಮ್ಮ ಪಾದಕ್ಕೆ ಒಂದು ಸಣ್ಣ ಕಲ್ಲು ಸೋಕಿ ಅದು ಹೆಣ್ಣಾಯ್ತಂತೆ. ನನ್ನ ದೋಣಿಯಲ್ಲಂತೂ ಸಣ್ಣ ಪುಟ್ಟ ಕಲ್ಲುಗಳು ಬಹಳವಾಗಿರಬಹುದು. ಅವೆಲ್ಲವೂ ನಿಮ್ಮ ಪಾದಸ್ಪರ್ಶದಿಂದ ಹೆಣ್ಣಾದರೆ ನನ್ನ ಗತಿ ಏನು ದೇವ? ಗುಹರಾಜ, ನಿನ್ನ ಮನದಲ್ಲಿರುವ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನೀನು ನನ್ನ ಪಾದವನ್ನು ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದಲ್ಲಿರುವ ಅಭಿಲಾಷೆ. ನಿನ್ನಿಷ್ಟಾರ್ಥ ಸಿದ್ಧಿಸಲಿ, ಹಾಗೆಯೇ ಆಗಲಿ. ಧನ್ಯನಾದನು ತಂದೆ, ಧನ್ಯನಾದನು.
ಶ್ರೀ ಪಾದವನು ನಾ ಪೂಜಿಸಿ ಧನ್ಯನಾದೆನಾ ರಾಮ ಜನಕ ರಾಜನ ಜಾಮಾತನ ಜಾನಕಿಯ ರಮಣನ ಜನಕ ರಾಜನ ಜಾಮಾತನ ಜಾನಕಿಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನಾ ಧನ್ಯನಾದೆನಾ ಜನಕ ರಾಜನ ಜಾಮಾತನ ಜಾನಕಿಯ ರಮಣನ ಪಾಪ ಕಳೆಬ ಪರಮಾತ್ಮನ ಶ್ರೀರಾಮನ ಪಾಪ ಕಳೆವ ಪರಮಾತ್ಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನಾ ಧನ್ಯನಾದೆನಾ ಜನಕ ರಾಜನ ಜಾಮಾತನ ಜಾನಕಿಯ ರಮಣನ ಅಹಲ್ಯ ಶಾಪ ವಿಮೋಚನೆ ಗೈದ ಶ್ರೀರಾಮನ ಅಹಲ್ಯ ಶಾಪ ವಿಮೋಚನೆ ಗೈದ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನಾ ಧನ್ಯನಾದೆನಾ ಜನಕ ರಾಜನ ಜಾಮಾತನ ಜಾನಕಿಯ ರಮಣನ ಜಾನಕಿಯ ರಮಣನ ಜಾನಕಿಯ ರಮಣನ ಶ್ರೀರಾಮಚಂದ್ರ ತಮ್ಮ ಪಾದ ಸೇವೆಯಿಂದ ನಾನು ಧನ್ಯನಾದನು ದೇವ. ಕ್ಷಣಕಾಲ ವಿಶ್ರಮಿಸಿಕೊಳ್ಳಿ, ನಾವೇನು ಸಿದ್ಧಪಡಿಸಿ ಬರುವನು. ಹಾಗೆಯೇ ಆಗಲಿ. ಓಹೋಯ್! ಸ್ವಾಮಿ, ನಾವು ಈ ಸಿದ್ಧವಾಗಿರು ದಯಮಾಡಿಸಿ. ಬಹಳ ಸಂತೋಷ. ರೆಡಿ ಆಗೋದು. ಇಂದಾಂಬಿಗ ಧನ್ಯನಾದ ರಾಮ ರಾಮ ಇಂದಾಂಬಿಗ ಧನ್ಯನಾದ ಇಂದಾಂಬಿಗ ಧನ್ಯನಾದ ರಾಮ ರಾಮ
ಭವ ಸಮುದ್ರವ ದಾಟಿಸುವ ಇವರಂ ನದಿ ದಾಟಿಸುವೆ ಭವ ಸಮುದ್ರವ ದಾಟಿಸುವ ಇವರಂ ನದಿ ದಾಟಿಸುವೆ ಇಂದಾಂಬಿಗ ಧನ್ಯನಾದ ಇಂದಾಂಬಿಗ ಧನ್ಯನಾದ ರಾಮ ರಾಮ ದೇವದೇವ ನಿನ್ನಂತವ ಸಿರಿಯಂದದಿ ಬಾಲಿಸುವೆ ದೇವದೇವ ನಿನ್ನಂತವ ಸಿರಿಯಂದದಿ ಬಾಲಿಸು ಇಂದಾಂಬಿಗ ಧನ್ಯನಾದ ಇಂದಾಂಬಿಗ ಧನ್ಯನಾದ ರಾಮ 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 ಲಕ್ಷ್ಮಣ ಲಕ್ಷ್ಮಣ ಅಣ್ಣ ಕರೆದೇರಾ? ಅದೋ ನೋಡು, ಕೆಂದುಳಿಯದ್ದು ನವಮಂಡಲವನ್ನು ಮುತ್ತಿರುವುದು. ತುರುಗಾಳ ಕುರಪುಟದಿಂದದ ಕೆಂದುಳನ್ನು ನೋಡಿದರೆ ಯಾರಾದರೂ ರಾಜಪುತ್ರರು ಬೇಟೆಗಾಗಿ ಬಂದಿರಬಹುದು ಎಂದು ಕಾಣುತ್ತದೆ. ಹೋಗಿ ನೋಡಿ ಬರುವೆಯ ತಮ್ಮ? ಹಾಗೆ ಆಗಲಿ ಅಣ್ಣ. ತಾರು ಅಲ್ಲ, ದಾಯಾದಿ ಮಾತ್ಸರ್ಯದಿಂದ ಭರತನೇ ಸೈನ್ಯ ಸಮೇತನಾಗಿ ಬರುತ್ತಿರುವನು. ಅಪ್ಪಣೆಯನ್ನು ಕೊಟ್ಟರೆ ಅವನನ್ನು ಅವನ ಸೈನ್ಯವನ್ನು ಧ್ವಂಸ ಮಾಡಿ ಬರುವೆನು. ಶಾಂತನಾಗು ಸಹೋದರ. ಭರತನ ಸೋದರ ಪ್ರೇಮವನ್ನು ನೀನರಿಯೆ. ಅವನು ನಮ್ಮ ನಾಶಕ್ಕಾಗಿ ಬರುತ್ತಿರುವವನೋ ಅಥವಾ ಕ್ಷಮಾಯಾಚನೆಗೆ ಬರುತ್ತಿರುವವನೋ ತಿಳಿದು ನೋಡೋಣ. ಅಣ್ಣ ಅಣ್ಣ, ಇದೋ ನಿನಗೆ ನಮಸ್ಕರಿಸುವೆವು. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಮೇಲೆ ಹೇಳಿ. ಭರತ ಅಣ್ಣ, ಅಣ್ಣ, ಮುತ್ತು ರತ್ನಗಳನ್ನು ಧರಿಸಿ ಪಟ್ಟ ಪೀತಾಂಬರವನ್ನುಟ್ಟು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡಬೇಕಾಗಿದ್ದ ನೀನು ನಾಡನ್ನು ಬಿಟ್ಟು ನಾರುಮಡಿಯನ್ನು ತೊಟ್ಟು ಈ ಅರಣ್ಯದಲ್ಲಿ ವಾಸಿಸುತ್ತಿರುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲವಣ್ಣ, ನನ್ನಿಂದ ನೋಡಲಾಗುತ್ತಿಲ್ಲ. ನಗರವಾಸಕ್ಕಿಂತಲೂ ನನಗೆ ಈ ಕಾನನ ವಾಸವೇ ಬಲು ಸುಖಕರವಾಗಿರುವುದು. ಅದಿರಲಿ, ನೀವು ಮಾವನ ಮನೆಯಿಂದ ಯಾವಾಗ ಬಂದಿರಿ? ಅಲ್ಲಿ ಎಲ್ಲರೂ ಕುಶಲವೇ? ಎಲ್ಲರೂ ಕುಶಲವಾಗಿರುವರು. ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮನ್ನು ನೆನೆದು ಹಂಬಲಿಸಿ ನಿರುತ್ಸಾಹಕನಾಗಿ ಹೊರಟು ಬಂದು ಬಿಟ್ಟೆ. ನಾನು ಅಯೋಧ್ಯೆಯನ್ನು ಬಿಟ್ಟು ಬಂದಾಗಿನಿಂದ ಅಲ್ಲಿನ ಸಂಗತಿಯನ್ನು ತಿಳಿಯಲು ಬಲು ಕಾತುರನಿದ್ದೇನೆ. ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುವೆ, ಹೇಳುವೆಯ ಭರತ? ಹೇಳುವೆನು ಅಣ್ಣ. ನಮಗೆ ಅಕಾರ ಉಕಾರಗಳ ರಸಪಾನ ಮಾಡಿಸಿ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರೆನಿಸಿದ ಗುರು ವಶಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರೆ? ಗುರುಗಳಾದ ವಶಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರಣ್ಣ. ಮಂತ್ರಿಗಳಲ್ಲೇ ಸಚಿವರಲ್ಲೇ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರೆ ಭರತ? ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರು. ಪತಿಯ ಎದುರಿನಲ್ಲಿ ಕಣ್ಣೀರಿಡುತ್ತಾ ಒಂದೂ ಮಾತನ್ನಾಡದೆ ಮೌನವಾಗಿ ಬೀಳ್ಕೊಟ್ಟ ಸಹೋದರನ ತಾಯಿ ಸುಮಿತ್ರಾ ಮಾತೆಯವರು ಕ್ಷೇಮದಿಂದಿರುವರೆ ಭರತ? ಸುಮಿತ್ರ ಮಾತೆಯವರು ಕ್ಷೇಮದಿಂದಿರುವರಣ್ಣ. ನವಮಾಸಗಳು ಹೆತ್ತು ಹೊತ್ತು ಮುತ್ತಿಟ್ಟು ತುತ್ತಿಟ್ಟು ನಮ್ಮನ್ನು ಜೋಪಾನ ಮಾಡಿದ ಕಳುಹಿಸಲಾರದ ಸಂಕಟದಲ್ಲಿ ಬೀಳ್ಕೊಟ್ಟ ನನ್ನ ತಾಯಿ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರೆ ಭರತ? ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರಣ್ಣ. ಶ್ರೀರಾಮನಿಗೆ ಆರಾಮವಾಸ ಕಲ್ಪಿಸಿಕೊಟ್ಟ ನಿನ್ನ ತಾಯಿ ಅಂದರೆ ನನ್ನ ಚಿಕ್ಕಮ್ಮ ಕೈಕಾಮಾತೆಯವರು ಕ್ಷೇಮದಿಂದಿರುವರೆ? ಛೆ, ಅವರ ಕ್ಷೇಮಕ್ಕೇನಾಗಿದೆ ಅಣ್ಣ ಕೊರತೆ? ಅವರು ಕ್ಷೇಮದಿಂದಿರುವರು. ಭರತ, ಇತ್ತ ಬಾ. ಈಗ ಹೇಳು. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ನಮ್ಮಂತಹ ಕೆಚ್ಚದೆಯ ಸುಪುತ್ರರನ್ನು ಪಡೆದುದಲ್ಲದೆ ಕಟುವಾಂಗ ಎಂಬೆಸರಿನಿಂದಿದ್ದವನು ಪುಷ್ಪರಥ ಎಂಬ ಅನ್ವರ್ಥನಾಮವನ್ನು ಪಡೆದು ಹಿಂದೆ ದೇವಾಸುರ ಯುದ್ಧದಲ್ಲಿ ದಶ ದಿಕ್ಕುಗಳಲ್ಲೇ ಒಬ್ಬನೇ ರತಿಕನಾಗಿ ಹೋರಾಟ ಮಾಡಿ ಯುದ್ಧವನ್ನು ಜಯಿಸಿ
ದೇವಾನುದೇವತೆಗಳಿಂದಲೂ ದಶರಥ ದಶರಥ ಎಂಬ ಬಿರುದಾಂಕಿತವನ್ನು ಪಡೆದ ನಮ್ಮ ತಂದೆ ದಶರಥ ಚಕ್ರವರ್ತಿಯವರು ಕ್ಷೇಮದಿಂದಿರುವರೆ ಭರತ? ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಏನು ಹೇಳುತ್ತಿರುವೆ ಭರತ? ಅಣ್ಣ, ನೀನು ವನವಾಸಕ್ಕೆ ಬಂದ ಕೂಡಲೇ ನಮ್ಮ ಜನಕನು ಪರಲೋಕವಾಸಿಯಾದನಣ್ಣ. ಜನಕ! ಜನಕ ಮಮ ಹಿತ ಪ್ರಿಯ ಪಿತ ಅಗಲಿ ಪೋದೆಯ ಸಹಿಸೆ ಸಂತಾಪವ. ಜನಕ ಮಮ ಹಿತ ಪ್ರಿಯ ಪಿತ ಆಗಲಿ ಪೋದೆಯ ಸಹಿಸೆ ಸಂತಾಪವ. ಜನಕ 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 ನಮ್ಮನ್ನಗಲಿ ಪರಲೋಕವಾಸಿಯಾದೆ ತಂದೆ. ನಿಮ್ಮ ಅಂತಿಮ ಕಾಲದಲ್ಲಿ ನಿಮ್ಮ ಬಳಿಯಲ್ಲಿದ್ದು ನಿಮ್ಮ ಸೇವೆ ಮಾಡುವ ಭಾಗ್ಯ ನಮಗಿಲ್ಲವಾಯಿತಲ್ಲ. ಇದು ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ಹೊಂದಿಸುವೆವು. ಜನಕ, ನಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ಪರಲೋಕವಾಸಿಯಾದೆಯ ತಂದೆಯೇ, ಪರಲೋಕವಾಸಿಯಾದೆಯ. ನಿಮ್ಮ ಅಂತಿಮ ಕಾಲದಲ್ಲಿ ನಾವುಗಳು ನಿಮ್ಮ ಬಳಿಯಲ್ಲಿದ್ದು ನಿಮ್ಮ ಸೇವೆ ಮಾಡುವ ಭಾಗ್ಯವು ನಮಗಿಲ್ಲವಾಯಿತಲ್ಲ. ಭರತ, ನೀನೆ ಪುಣ್ಯಶಾಲಿಯಪ್ಪ. ತಂದೆಯವರ ಅಂತಿಮ ಕಾಲದಲ್ಲಿ ಅವರ ಬಳಿಯಲ್ಲಿದ್ದು ಅವರ ಸೇವೆ ಮಾಡಿರುವೆ. ಅಣ್ಣ, ಆ ಪುಣ್ಯವು ನಮಗೂ ಇಲ್ಲವಾಯಿತು. ತಂದೆಯವರ ಮರಣದ ಕಾಲದಲ್ಲಿ ನಾವು ಸಹ ಬಳಿಯಲ್ಲಿರಲಿಲ್ಲ. ಅಯ್ಯೋ, ನೀನು ಸಹ ತಂದೆಯವರ ಅಂತಿಮ ಕಾಲದಲ್ಲಿ ಬಳಿಯಲ್ಲಿರಲಿಲ್ಲವೇ? 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ನಮ್ಮಂತಹ 4 ಕೆಚ್ಚದೆಯ ಸುಪುತ್ರರನ್ನು ಪಡೆದುದಲ್ಲದೆ ನಿಮ್ಮ ಅಂತಿಮ ಕಾಲದಲ್ಲಿ ಯಾರೊಬ್ಬರು ನಿಮ್ಮ ಬಳಿಯಲ್ಲಿಲ್ಲದೆ ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲಿಲ್ಲವೇ? ನಾವೆಂತಹ ನಿರ್ಭಾಗ್ಯಶಾಲಿಗಳಪ್ಪ, ನಾವೆಂತಹ ನಿರ್ಭಾಗ್ಯಶಾಲಿಗಳು. ಕಳೆದು ಹೋಗಿರುವುದನ್ನು ಇನ್ನು ಚಿಂತಿಸಿ ಫಲವಿಲ್ಲ. ದೇವರಿಲ್ಲದ ಗುಡಿಯು, ರಾಜನಿಲ್ಲದ ರಾಜ್ಯವೂ ದೇವರಿಲ್ಲದ ಗುಡಿಯಂತೆ. ಹೋಗು ಭರತ, ನಿನ್ನ ಮಾತೆಯ ಆಜ್ಞೆಯ ಪ್ರಕಾರ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡಿಕೊಂಡಿರು. ನೀನಿನ್ನು ಹೊರಡು. ಅಣ್ಣ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಇರಲಾರೆ. ಆದ್ದರಿಂದ ನೀನು ಅಯೋಧ್ಯೆಗೆ ಹಿಂದಿರುಗಿ ಸಿಂಹಾಸನವನ್ನೇರಿ ನಮಗೆ ಆನಂದವನ್ನುಂಟು ಮಾಡು. ಬಾ ಅಣ್ಣ.
ಇಲ್ಲ ಭರತ, ಮಾತೆಯ ಆಜ್ಞೆಯ ಪ್ರಕಾರ ನಿನಗೆ ಸಿಂಹಾಸನ, ನನಗೆ ವನವಾಸ. ಅದು ಅಲ್ಲದೆ ನಾನು ವನವಾಸಕ್ಕೆ ಬಂದಿರುವೆನಾದ್ದರಿಂದ 14 ವರ್ಷಗಳ ಕಾಲ ಪುರಪ್ರವೇಶ ಮಾಡುವುದಿಲ್ಲ. ಅದು ಅಲ್ಲದೆ ನಿನ್ನ ಸೌಭಾಗ್ಯಕ್ಕೆ ಒಲಿದು ಬಂದಿರುವ ಸಿಂಹಾಸನವನ್ನು ನಾನು ಹೇರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ. ಅಣ್ಣ, ಏನಂದಿರಿ? ನಾನಾಗಿಯೇ ಸಂತೋಷವಾಗಿ ನಿಮಗೆ ಬಿಟ್ಟು ಕೊಡುತ್ತಿರುವಾಗ ದತ್ತಾಪಹಾರ ದೋಷವೆಲ್ಲಿಂದ ಬರುವುದಣ್ಣ? ಇಲ್ಲ ಭರತ, ನೀನೇನು ಹೇಳಿದರೂ ಇದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ, ನೀನೇ ಹೀಗೆ ಮಾತನಾಡಿದರೆ ನಿನಗೆ ಪ್ರತಿಯಾಗಿ ನಾನೇನು ತಾನು ಹೇಳಲಿ? ಆದರೆ ನನ್ನದೊಂದು ಕೋರಿಕೆಯನ್ನು ನೆರವೇರಿಸಿಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಏನು ಕೇಳು ಭರತ, ನಡೆಸಿಕೊಡುತ್ತೇನೆ. ಅಣ್ಣ, ನೀನಿಲ್ಲದ ಅರಮನೆಯಲ್ಲಿ ನಾನೂ ಇರಲಾರೆ. ಆದ್ದರಿಂದ ನಿನ್ನ ಪವಿತ್ರವಾದ ಪಾದುಕೆಗಳನ್ನು ಅನುಗ್ರಹಿಸಿ ನನಗೆ ಕೊಡು. ಅವುಗಳಿಗೆ ನಂದಿ ಗ್ರಾಮದಲ್ಲಿ ಪಟ್ಟವನ್ನು ಕಟ್ಟಿ ನಾನು ನೆಪಮಾತ್ರಕ್ಕೆ ರಾಜ್ಯವನ್ನಾಳುತ್ತೇನೆ. ನಿಮ್ಮ 14 ವರ್ಷ ವನವಾಸ ಮುಗಿದ ಮಾರನೆಯ ದಿನ ನನಗೆ ದರ್ಶನವನ್ನು ಕೊಡದೆ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ಇದು ನಿನ್ನ ಪಾದದಾಡೆಗೂ ಸತ್ಯ. ಭರತ, ಶಾಂತನಾಗು. ಆಗಲಿ, ನಿನ್ನಿಚ್ಛೆಯಂತೆಯೇ ಈ 14 ವರ್ಷ ವನವಾಸ ಮುಗಿದ ಮಾರನೇ ದಿನವೇ ನಿನಗೆ ದರ್ಶನವನ್ನ ನೀಡುತ್ತೇನೆ. ಇದಕ್ಕೆ ನಿನ್ನ ಆಗಲಿ ಅಣ್ಣ. ತೆಗೆದುಕೋ ಈ ಪಾದುಕೆಗಳನ್ನ. ತನ್ನಡಲ ತಾಪವಂ ತಡೆದೆನಿತೋ ತವಕದಿಂಬೆಳೆಸಿದ ತಾಯಿಗೆ ಭಾಗ್ಯಮಿಲ್ಲ ರಾಮ. ತನ್ನ ಒಡಲ ತಾಪವಂ ತಡೆದೆನಿತೋ ತವಕದಿಂಬೆಳೆಸಿದ ತಾಯಿಗೆ ಭಾಗ್ಯಮಿಲ್ಲ ರಾಮ. ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗೈದ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗೈದ ಮುನಿ ಜನರ ಪಾಲಿಗೂ ಈ ಪುಣ್ಯಮಿಲ್ಲ ರಾಮ. ಸಹಜದಿಂ ಶ್ರೀರಾಮ ಸಹಜದಿಂ ಶ್ರೀರಾಮ ಸಹಚರರಾಗಿ ಜನಿಸಿ ಸಹಕರಿಸಿದ ಮಗು ಪುಣ್ಯಮಿಲ್ಲ ರಾಮ. ಕಾಡು ಮರ ಮಂಕಡಿದು ಕಾಲಿ ನಿಂತುಳಿದು ಪಾಡುಪಡುತ್ತಿದ್ದರು ನಾಡಿನೊಡೆತನವ ಕೈಗೊಂಡು ನಾಡಿನೊಡೆತನವ ಕೈಗೊಂಡು
ರಾರಾಜಿಸುತ್ತಿರುವ ಈ ಜೋಡಿಗೊದಗಿದ ಪುಣ್ಯ ಕೆಡೆಯುಂಟೆ ಜಗದೀ ಅಣ್ಣ, ನಾವಿನ್ನೂ ಹೋಗಿ ಬರುತ್ತೇವೆ. ನಮ್ಮನ್ನು ಕಳುಹಿಸಿಕೊಡಿ. ನಿಮಗೆ ಮಂಗಳವಾಗಲಿ. ಸೀತಾ ರಾಮ ಸಹಿತ ದರ್ಶನವ ನೀಡೆಯ. ಸೀತಾ ರಾಮ ಸಹಿತ ದರ್ಶನವ ನೀಡೆಯ. ಧನ್ಯರಾದೆನೋ ಪುನೀತನಾದೆನೋ, ಧನ್ಯನಾದೆನೋ ಪುನೀತನಾದೆನೋ. ಸೀತಾರಾಮ ಸಹಿತ ದರ್ಶನವ ನೀಡೆಯ. ರಾಮ ನಿನ್ನಯ ಚರಣಗಳನ್ನು ರಾಮ 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 ನಿನ್ನಯ ಚರಣಗಳನ್ನು ರಾಮ ನಿನ್ನಯ ಚರಣಗಳನ್ನು ಪೂಜಿಸುವೆ ನಾನು. ಪೂಜಿಸಿ ಪೂಜಿಸಿ ಆರಾಧಿಸುವೆ ಮುಕ್ತಿ ಪೂಜಿಸಿ ಆರಾಧಿಸುವೆ ಮುಕ್ತಿ ನೀಡೋ ರಾಘವ. ಸೀತಾರಾಮ ಸಹಿತ ದರ್ಶನವ ನೀಡೆಯ. ಸೀತಾರಾಮ ಸಹಿತ ದರ್ಶನವ ನೀಡೆಯ. ಧನ್ಯನಾದೆನೋ ಪುನೀತನಾದೆನೋ, ಧನ್ಯನಾದೆನೋ ಪುನೀತನಾದೆನೋ. ಸೀತಾರಾಮ ಸಹಿತ ದರ್ಶನವ ನೀಡೆಯ. ಲಕ್ಷ್ಮಣ, ನೋಡಿದೆಯಾ ಈ ಭರತನ ಭ್ರಾತೃವಾತ್ಸಲ್ಯವನ್ನು? ಅಣ್ಣ, ಅರಿಯದೆ ಮಾತನಾಡಿದ ನನ್ನ ಅಪರಾಧವನ್ನು ಮನ್ನಿಸಬೇಕು. ಇರಲಿ. ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಅಲ್ಲಿನ ಪ್ರಜೆಗಳು ಪದೇ ಪದೇ ಬಂದು ನಮ್ಮನ್ನು ಕಾಡುವರು. ಹಾಗಾಗಿ ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ಬೆಳೆಸೋಣ. ಹಾಗೇ ಆಗಲಿ ಅಣ್ಣ.